ತಾರಕಕ್ಕೇರಿದೆ ರಾಜ್ಯ ಸರ್ಕಾರ ವರ್ಸಸ್ ಗುತ್ತಿಗೆದಾರರ ಫೈಟ್. ಗುತ್ತಿಗೆದಾರರ ಕಮಿಷನ್ ಆರೋಪಕ್ಕೆ ಡಿಕೆ ಶಿವಕುಮಾರ್ ಗರಂ ಆಗ್ಬಿಟ್ಟಿದ್ದಾರೆ. ಯಾವ ಸಚಿವ ದುಡ್ಡು ಕೇಳಿದ್ರು ಅಂತ ಮೊದಲು ಹೇಳಲಿ. ಅವರು ಸುಮ್ಮನೆ ಆರೋಪ ಮಾಡೋದಲ್ಲ. ಮಂತ್ರಿಯ ಹೆಸರು ಮೊದಲು ಬಹಿರಂಗಪಡಿಸಲಿ. ಬೇಕಿದ್ರೆ ಲೋಕಾಯುಕ್ತಕ್ಕೆ ಸಾಕ್ಷಿ ಸಮೇತ ದೂರನ್ನ ಕೊಡ್ಲಿ, ಕಂಪ್ಲೇಂಟ್ ಕೊಡ್ಲಿ. ಯಾರೇ ಲಂಚಕ್ಕೆ ಬೇಡಿಕೆ ಇಟ್ಟರು ನಾನು ಸಹಿಸೋದಿಲ್ಲ. ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ವರ್ಸಸ್ ಗುತ್ತಿಗೆದಾರರ ನಡುವಿನ ಫೈಟ್ ತಾರಕಕ್ಕೇರ್ತಾ ಇದೆ. ಗುತ್ತಿಗೆದಾರರ ಕಮಿಷನ್ ಆರೋಪಕ್ಕೆ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಯಾವ ಸಚಿವರು ದುಡ್ಡು ಕೇಳಿದ್ರು ಅಂತ ಮೊದಲು ಬಾಯ್ಬಿಟ್ಟು ಹೇಳಿ. ಮಂತ್ರಿಯ ಹೆಸರು ಮೊದಲು ಬಹಿರಂಗಪಡಿಸಲಿ. ಬೇಕಿದ್ರೆ ಲೋಕಾಯುಕ್ತಕ್ಕೆ ಸಾಕ್ಷಿ ಸಮೇತ ಕಂಪ್ಲೇಂಟ್ ಕೊಡಿ, ನೋ ಪ್ರಾಬ್ಲಮ್. ಯಾರೇ ಲಂಚಕ್ಕೆ ಬೇಡಿಕೆ ಇಟ್ಟರೂ ಕೂಡ ನಾನು ಸಹಿಸೋದಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಇದು. ಈ ವಿಚಾರ ಇದೆಯಲ್ಲ, ಇದು ವಿಪಕ್ಷಗಳಿಗೆ ಅಸ್ತ್ರವಾಗಿ ಸಿಕ್ಕಿಬಿಟ್ಟಿದೆ ಇದು. ನೋಡಪ್ಪ, ಯಾರು ಮಾಡ್ತಾ ಇದ್ರೆ ಅವರು ಲೋಕಾಯುಕ್ತಗೆ ಇಲ್ಲಾಂದರೆ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡಲಿ, ಕೂಡಲೇ ಅದ್ರ ಬಗ್ಗೆ ತನಿಖೆ ಮಾಡಿಸೋಣ. ನ್ಯಾಯಬದ್ಧವಾದಂಥ ಆಡಳಿತ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಾವು ಯಾರಿಗೂ ಕೂಡ ಯಾವುದು ಕೂಡ ಈ ಲಂಚಕ್ಕೆ ಯಾವುದಕ್ಕೂ ಕೂಡ ನಾವು ಅವಕಾಶ ಕೊಡಲ್ಲ. ಯಾರಿದ್ರೆ ಬರೆದು ಕೊಡಲಿ ನಮಗೆ. ಇಲ್ಲಿ ಭಾಳ ಸಂತೋಷ. ನಾನು ಮಾಡಿರ್ಬೋದು, ನಾನಿಲ್ಲ ಅಂತ ಎಲ್ಲ ಮಾಡಿರ್ಬೋದು, ಎಲ್ಲರ ಮೇಲೂ ಮಾಡಿರ್ಬೋದು. ಕೊಡಲಿ, ಇದ್ದಾಗಂತ ಕೊಡಲಿ. ನಾನು ಹೇಳ, ಈಗ ನಮಗೆ ಬೇಕಾದಷ್ಟು ಜನ ಬಂದು ಅರ್ಜಿ ಕೊಡ್ತಾರೆ, ಇವನ್ಗೆ ಬಿಲ್ ಕೊಡಿ, ಅವ್ನಿಗೆ ಬಿಲ್ ಕೊಡಿ, ಅದು ಕೊಡಿ ಅಂತ. ಏನು ಒಂದು 10% 12% ಕೊಟ್ಟಿರ್ತೀವಿ ನಾವು. ಈಗ ಅವ್ರಿಗೆ ಗುತ್ತಿಗೆದಾರರಿಗೆ ನಾನು ಹೇಳ್ತೀನಲ್ಲ ಅಂತಂದಿದ್ರೆ ನೀವು ರೇಟಿಂಗಲ್ಲಿ ಬರ್ದು ಕೊಡಿ ಅಂತ. ನನಗೆ ಯಾವ ಸ್ಪೆಷಲು ಇಲ್ಲ, ಏನಿಲ್ಲ. ಎಸ್, ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.